ಆ ಹೆಣ್ಮಗಳ ಪಾಲಿಗೆ ಒಡಹುಟ್ಟಿದ ಸಹೋದರಿಯೇ ಕಂಟಕವಾಗಿದ್ಲು. ಭಾವನೆಗೆ ಕಾಳು ಹಾಕಿ ಅಕ್ಕನ ಸಂಸಾರ ಸರ್ವನಾಶ ಮಾಡಿದ್ಲು. ಹೀಗಾಗಿ ಒಬ್ಬಂಟಿ ಬದುಕು ನಡೆಸುತ್ತಿದ್ದವಳು ಈಗ ದುರಂತ ಅಂತ್ಯ ಕಂಡಿದ್ದಾಳೆ. ಅಕ್ಕನ ಗಂಡನನ್ನೇ ಮದುವೆಯಾಗಿದ್ದಳು ತಂಗಿ. ಪತ್ನಿ ತಂಗಿ ಜೊತೆ ಸಂಸಾರ, ಹಿರಿಯ ಹೆಂಡತಿ ದುರಂತ ಅಂತ್ಯ. ಇದೊಂಥರ ವಿಚಿತ್ರ ಪ್ರೇಮ ಕಥೆ. ಅಕ್ಕನ ಗಂಡನನ್ನೇ ತಂಗಿ ಪ್ರೀತಿಸಿ ಮದುವೆಯಾದ ವಿಲಕ್ಷಣ ಕಥೆ. ಪ್ರತಿ ಹೆಣ್ಣು ಮಕ್ಕಳಿಗೆ ಅಕ್ಕ ಅಥವಾ ತಂಗಿಯ ಗಂಡ ಅಂದ್ರೆ ಸೋದರ ಸಂಬಂಧದಂತೆ ಅಂತಾರೆ. ಆದ್ರೆ ಈಕೆಯ ಪಾಲಿಗೆ ತಂಗಿಯೇ ಸವತಿಯಾಗಿದ್ದಳು. ಅಕ್ಕನ ಗಂಡನನ್ನೇ ಬುಟ್ಟಿಗೆ ಕೆಡವಿಕೊಂಡವಳು. ಗಂಡನ ಪಟ್ಟ ಕೊಟ್ಟಿದ್ಲು. ಯಾವಾಗ ಸ್ವಂತ ತಂಗಿಯೇ ತನ್ನ ಸಂಸಾರಕ್ಕೆ ಹುಳಿ ಹಿಂಡಿದ್ಲು. ಅಮಾಯಕ ಹೆಣ್ಣು ಮಗಳು ಒಬ್ಬಂಟಿ ಜೀವನ ನಡೆಸೋದಕ್ಕೆ ಶುರು ಮಾಡಿದ್ಲು. ಮಗಳ ಖುಷಿಯಲ್ಲೇ ತನ್ನ ಖುಷಿ ಕಾಣ್ತಿದ್ದಳು. ಆದ್ರೀಗ ಇದ್ದಕ್ಕಿದ್ದಂತೆ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಈ ಹೆಣ್ಣು ಮಗಳ ಹೆಸರು ಪ್ರಮೋದ ಅಂತ. ಬೆಂಗಳೂರು ನಿವಾಸಿ. ಸುಮಾರು ವರ್ಷದ ಹಿಂದೆ ಸುರೇಶ್ ಅನ್ನೋನನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಗಂಡ ಹೆಂಡತಿಯ ದಾಂಪತ್ಯದ ಫಲವಾಗಿ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ಲು. ಆದ್ರೆ ಅಕ್ಕನ ಗಂಡನ ಮೇಲೆ ಈಕೆಯ ತಂಗಿಯೇ ಕಣ್ಣು ಹಾಕಿದ್ಲು. ಭಾವ ಅನ್ನೋದನ್ನು ಮರೆತವಳು. ಅಕ್ಕನ ಗಂಡನನ್ನೇ ಬಲೆಗೆ ಕೆಡವಿಕೊಂಡಿದ್ಲು. ಹೀಗಾಗಿ ಗಂಡನಿಂದ ದೂರವಾದವಳು. ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿಕೊಂಡಿದ್ಲು. ಪ್ರಮೋದ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ವಾಸವಾಗಿದ್ರೆ, ಈಕೆಯ ತಂಗಿ ಹೊರಮಾವು ಬಳಿಯ ಕಲ್ಕೆರೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು. ಯಾವಾಗ ತಂಗಿಯೇ ಅಕ್ಕನ ಸಂಸಾರವನ್ನ ಹಾಳು ಮಾಡಿದ್ಲು. ಗಂಡ ಹಾಗೂ ತಂಗಿಯ ಸಂಪರ್ಕವನ್ನೇ ಇಟ್ಕೊಂಡಿರ್ಲಿಲ್ಲ ಪ್ರಮೋದ. ಚೆನ್ನಾಗಿಯೇ ಇದ್ದ ಪ್ರಮೋದ ನಿನ್ನೆ ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ. ಸಂಬಂಧಿಕರು ಎಷ್ಟೇ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿರ್ಲಿಲ್ಲ. ಹೀಗಾಗಿ ಸ್ವಲ್ಪ ಸಮಯ ಕಾದವರು ಸೀದಾ ಬೊಮ್ಮನಹಳ್ಳಿಯ ಮನೆಗೆ ಬಂದಿದ್ದಾರೆ. ಆದ್ರೆ ಮನೆಯ ಹೊರಗಡೆಯಿಂದ ಲಾಕ್ ಆಗಿತ್ತು. ಹೀಗಾಗಿ ಮನೆ ಮಾಲೀಕರಿಗೆ ವಿಷಯ ಮುಟ್ಟಿಸ್ತಿದ್ದಂತೆ ಕಿಟಕಿ ತೆಗೆದು ನೋಡಿದ್ದಾರೆ. ಯಾರು ಕಾಣದಿದ್ದಾಗ ಬಾಗಿಲು ಒಡೆದು ನೋಡಿದಾಗ ಪ್ರಮೋದ ಮೃತದೇಹ ರಕ್ತಸಿಕ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ನಿನ್ನೆ ಸಂಜೆ ನಮ್ಮ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಕರೆ ಬಂದಿತ್ತು. ಈ ತರ ಒಂದು ಸಸ್ಪೆಕ್ಟೆಡ್ ಮರ್ಡರ್ ಇದೆ, ಲೀಡ್ ಇದು ಅನ್ಕೊಂಡು. ಆಗ ನಾವೆಲ್ಲ ಸ್ಪಾಟ್ ವಿಸಿಟ್ ಎಲ್ಲ ಮಾಡಿದಾಗ ಒಂದು ಕೊಲೆ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಡಿಸೀಸ್ಡ್ ಲೇಡಿ ಹೆಸರು ಪ್ರಮೋದ, 35 ವರ್ಷ, ಮದುವೆ ಆಗಿ ಅವ್ರಿಗೆ ಒಬ್ರು ಹೆಣ್ಮಗಳಿದ್ದಾರೆ. ಕಾರಣ ಏನು ಯಾರು ಅಂತ ಇನ್ನೂ ಪತ್ತೆ ಆಗಿಲ್ಲ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ವಿ. ತಂಡಗಳು ರಚಿಸಿದ್ದೀವಿ ಇದರದ್ದು ಪ್ರಕರಣವನ್ನು ಭೇದಿಸಿದ್ದಕ್ಕೆ. ಪ್ರಮೋದಾಳನ್ನ ಕೊಂದವರು ಯಾರು ಅನ್ನೋದು ಗೊತ್ತಿಲ್ಲ. ಆದ್ರೆ ಅಡುಗೆ ಮನೆಯಲ್ಲಿದ್ದ ಚಾಕುವಿನಿಂದಲೇ ಈ ಹೆಣ್ಣು ಮಗಳನ್ನ ಕೊಂದು ಹಾಕಿದ್ದಾರೆ. ನಂತರ ಮನೆಯ ಬಾಗಿಲನ್ನ ಲಾಕ್ ಮಾಡಿಕೊಂಡು ಕಾಲ್ ಕಿತ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಬೊಮ್ಮನಹಳ್ಳಿ ಪೊಲೀಸರು ಹಂತಕನಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಗಂಡನಿಂದ ದೂರವಾದವಳು ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ರು ಬಿಡದೆ ಹೊಡೆದು ಕೊಂದಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ತಮಿಳುನಾಡಿನಿಂದ ಬಂದಿದ್ದ ಆ ಹೆಣ್ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದರೆ ಪ್ರಿಯಕರನ ಜೊತೆ ಸೇರ್ಕೊಂಡು ಸಿಕ್ಕ ಆಪ್ನಲ್ಲಿ ಸಾಲ ಮಾಡಿದವಳು ಅಡ್ಡದಾರಿ ಹಿಡಿದಿದ್ಲು. ಡೇಟಿಂಗ್ ಆಪ್ನಲ್ಲಿ ಯುವಕನೊಬ್ಬನಿಗೆ ಗಾಳ ಹಾಕೋದಕ್ಕೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಹೆಣ್ಣಿನ ಮೋಹ ಅನ್ನೋ ಮಾಯದ ಬಲೆಗೆ ಬೀಳದವರೇ ಇಲ್ಲ ಅನ್ಸತ್ತೆ ಕಣ್ರೆ. ರೀಲ್ಸ್ ನಲ್ಲಿ ಹಾರಾಡೋ ಬಣ್ಣ ಬಣ್ಣದ ಚಿಟ್ಟೆಗಳು ಎಂಥವರ ಮನಸ್ಸನ್ನಾದ್ರೂ ಸೆಳೆದು ಬಿಡ್ತಾವೆ. ಮೀಟ್ ಮಾಡೋಣ, ಸದ್ದಿಲ್ಲದೆ ಡೇಟ್ ಮಾಡೋಣ ಅಂತ ಯುವಕರನ್ನ ಯಾಮಾರಿಸಿ ಬಿಡ್ತಾರೆ. ಬೆಂಗಳೂರಲ್ಲಿ ಇಂಥದ್ದೇ ಚಿಣಿಮಿಣಿ ಆಟ ಆಡಿದ್ದವಳು ಪೊಲೀಸರ ಅತಿಥಿಯಾಗಿದ್ದಾಳೆ. ಡೇಟಿಂಗ್ ಆಪ್ನಲ್ಲಿ ಯುವಕನಿಗೆ ಬಲೆ. ಲಾಡ್ಜ್ಗೆ ಕರೆದು ಸುಲಿಗೆ ಮಾಡಿ ಎಸ್ಕೆ. ಇವಳೇ ನೋಡಿ ಮಾತಲ್ದೆ ಮೋಹದ ಬಲೆ ಬೀಸಿ ಮಕ್ಮಲ್ ಟೋಪಿ ಹಾಕಿದ ಐನಾತಿ. ಮುದ್ದಾಡು ಬಾರು ಅಂತ ಮಾತಲ್ದೆ ಮಂಚಾಗೇರಿಸಿದ್ದ ಸುಪನಾತಿ. ನೋಡೋದಕ್ಕೆ ಆಂಟಿ ತರ ಇರೋ ಈಕೆ ಹೆಸರು ಕವಿಪ್ರಿಯ. ತಮಿಳುನಾಡು ಮೂಲದವಳು, ಸಾಫ್ಟ್ವೇರ್ ಇಂಜಿನಿಯರ್.
ಮೂರ್ಹೊತ್ತು ಡೇಟಿಂಗ್ ಆಪ್ನಲ್ಲಿ ನುಲಿಯುತ್ತಿದ್ಲಂತೆ. ಈ ವೇಳೆ ಸಿಕ್ಕಿದ್ದೆ 24 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ. ಕಲರ್ ಫೋಟೋ ಹಾಕಿ ಆತನನ್ನ ಬಲೆಗೆ ಬೀಳಿಸಿಕೊಂಡಿದ್ದಾಳೆ. ಕವಿಪ್ರಿಯ ಬಲೆಗೆ ಬಿದ್ದವ ಮೀಟ್ ಆಗೋಣ ಅಂತ ಕರೆದಿದ್ದಾನೆ. ಅದಕ್ಕೆ ಇವಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. ನವೆಂಬರ್ 1ರಂದು ಇಂದಿರಾನಗರದ ರೆಸ್ಟೋರೆಂಟ್ಗೆ ಇಬ್ಬರು ಭೇಟಿಯಾಗಿದ್ದಾರೆ. ಭರ್ಜರಿಯಾಗಿ ಪಾರ್ಟಿ ಮಾಡಿಕೊಂಡು ಲಾಡ್ಜ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಆನ್ಲೈನ್ ಆರ್ಡರ್ ಮಾಡಿ ಊಟವನ್ನು ಮಾಡಿದ್ರು. ಊಟದ ಬಳಿಕ ನೀರಲ್ಲದೆ ಅದೇನ್ ಬೆರೆಸಿದ್ಲೋ ಗೊತ್ತಿಲ್ಲ. ನೀರು ಕುಡಿಯುತ್ತಿದ್ದಂತೆ ಯುವಕ ಪ್ರಜ್ಞೆ ತಪ್ಪಿ ಮಲಗಿದ್ದಾನೆ. ಆತ ಮಲಗ್ತಿದ್ದಂತೆ ಹಣ ಚಿನ್ನ ದೋಚಿ ಕಿಲಾಡಿ ಎಸ್ಕೇಪ್ ಆಗಿದ್ಲು. ಐನಾತಿ ಕೃತ್ಯಕ್ಕೆ ಲವ್ವರ್ ಕೊಟ್ಟಿದ್ನಂತೆ ಸಾಥ್. ತಾನು ವಂಚನೆ ಹೋಗಿರೋದು ಗೊತ್ತಾಗ್ತಿದ್ದಂತೆ ಯುವಕ ಇಂದಿರಾನಗರ ಠಾಣೆಗೆ ದೂರು ನೀಡಿದ್ದ. ತನಿಖೆಗಿಳಿದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಕವಿಪ್ರಿಯಾಗೆ ಸಾಥ್ ಕೊಟ್ಟಿದ್ದೆ ಆಕೆಯ ಪ್ರಿಯಕರ ಹರ್ಷವರ್ಧನ್ ಅನ್ನೋದು ಗೊತ್ತಾಗಿದೆ. ಹಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾಗಿದ್ದ ಈ ಜೋಡಿ ಆಪ್ಗಳ ಮೂಲಕ ಲಕ್ಷ ಸಾಲ ಮಾಡಿದ್ರಂತೆ. ಚಿನ್ನ ಹಣ ದೋಚಿ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದು ಶಾಪ್ ಒಂದರಲ್ಲಿ ಚಿನ್ನ ಅಡ ಇಟ್ಟಿದ್ರಂತೆ. ಸದ್ಯ ಇಂದಿರಾನಗರ ಪೊಲೀಸರು ಇಬ್ಬರನ್ನು ಬಂಧಿಸಿ ಡ್ರಿಲ್ ಮಾಡುತ್ತಿದ್ದಾರೆ. ಈ ಹುಡುಗಿ ಬಂದು ತಿರುಚನಾಪಳ್ಳಿ ಅಂತ ಜಿಲ್ಲೆಯವರು, ಇಬ್ಬರು ತಮಿಳುನಾಡು ಮೂಲದವರು. ಸೊ ಇವರಿಬ್ಬರು ಹುಡುಗನಿಗೆ ಇದಕ್ಕೆ ಲಾಡ್ಜ್ಗೆ ಕರೆಸಿ ಲಾಡ್ಜ್ನಲ್ಲಿ ಒಂದು ಒಡವೆನ ಕದ್ಕೊಂಡು ಹೋಗಿ ಆ ತಮಿಳುನಾಡಲ್ಲಿ ಅವತ್ಕೊಂಡಿರ್ತಾರೆ. ಶೋಕಿಗೆ ಬಿದ್ದು ಸೊ ಈ ರೀತಿ ಒಂದು ದಾರಿ ತಪ್ಪಿದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಬ್ರು ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಒಟ್ಟಾರೆ ಹಣಕ್ಕಾಗಿ ಯಾಮಾರಿಸೋ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಅಲ್ಲದೆ ಇಂಥ ಹುಡುಗಿಯರ ಹಿಂದೆ ಹೋಗೋ ಹುಡುಗರು ಹುಷಾರಾಗಿರಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ಬರ ಪರಿಚಯವಾಗಿ 6 ತಿಂಗಳು ಆಗಿತ್ತಷ್ಟೇ. ಸ್ನೇಹದ ಸಲುಗೆಯಲ್ಲಿ 5,000 ಸಾಲ ಕೊಟ್ಟಿದ್ದೇ ಈ ಹೆಣ್ಮಗಳ ಪಾಲಿಗೆ ಕಂಟಕವಾಗಿದೆ. ಸಾಲದ ಹಣ ವಾಪಸ್ ಕೊಡ್ತೀನಿ ಬಾ ಅಂತ ಕರೆಸಿಕೊಂಡು ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಈ ಪಾಪಿ ಕಲಿಗಾಲದಲ್ಲಿ ಯಾರನ್ನ ಯಾರು ನಂಬಂಗಿಲ್ಲ ಬಿಡಿ. ಯಾವಾಗ ನಮ್ಮವರಾಗ್ತಾರೋ ಯಾವಾಗ ಶತ್ರುಗಳಾಗ್ತಾರೋ ಒಂದು ಹೇಳೋದಕ್ಕಾಗಲ್ಲ. ಅಪ್ಪಿತಪ್ಪಿ ಗೊತ್ತು ಪರಿಚಯ ಇಲ್ಲದವರ ಸಹವಾಸ ಮಾಡಿದ್ರಂತೂ ಮುಗಿದೇ ಹೋಯ್ತು. ಕೊಪ್ಪಳದ ಯಲಬುರ್ಗದಲ್ಲಿ ಸ್ನೇಹಿತರಂತಿದ್ದವರೇ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕೊಟ್ಟ ಕಾಸನ್ನ ವಾಪಸ್ ಕೊಡ್ತೀನಿ ಬಾ ಅಂತ ಕರೆಸ್ಕೊಂಡು ಹೆಣ್ಣುಮಗಳನ್ನ ಹುರಿದು ಮುಕ್ಕಿದ್ದಾರೆ. ₹5,000 ಸಾಲ, ಕಿರಾತಕರ ಅಟ್ಟಹಾಸ. ಹಣ ಕೊಡ್ತೀನಿ ಅಂತ ಕರೆಸ್ಕೊಂಡು ಗ್ಯಾಂಗ್ ರೇಪ್. ಒಬ್ಬೊಬ್ಬರ ಅವತಾರವು ಹೇಗಿದೆ ನೋಡಿ. ಇವರನ್ನ ನೋಡ್ತಾ ಇದ್ರೇನೆ ಗೊತ್ತಾಗಿ ಹೋಗುತ್ತೆ ಇವರು ಯಾರೋ ಪಕ್ಕ ಖದೀಮರೆ ಅಂತ. ಗಜೇಂದ್ರಗಢದ ಲಕ್ಷ್ಮಣ ಅನ್ನೋರಿಗೆ ಹೊಸಪೇಟೆ ಮೂಲದ ಮಹಿಳೆಯೊಬ್ಬಳ ಪರಿಚಯವಾಗಿತ್ತು. ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡ್ತಾ ಇದ್ರು. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದಂಥವ್ರು. 6 ತಿಂಗಳ ಹಿಂದೆ ಪರಿಚಯವಾಗಿದ್ದಂಥ ಈ ಲಕ್ಷ್ಮಣ ಹೆಣ್ಮಗಳ ಬಳಿ 5,000 ಸಾಲವನ್ನ ಪಡೆದಿದ್ದ. ಕೊಟ್ಟ ಹಣ ಕೇಳಿದಾಗಲೆಲ್ಲ ಒಂದೊಂದು ಕಾರಣವನ್ನ ಹೇಳ್ತಾ ಇದ್ದ. ನಿನ್ನೆ ಸಾಲದ ಹಣವನ್ನ ಕೊಡ್ತೀನಿ ಬಾ ಅಂತ ಕುಷ್ಟಗಿಗೆ ಕರೆಸ್ಕೊಂಡಿದ್ದಾನೆ. ಹೇಗೋ ಸ್ನೇಹಿತ ಅಲ್ವಾ ಅಂತ ನಂಬ್ಕೊಂಡು ಬಂದವ ಲಕ್ಷ್ಮಣನ ಬೈಕ್ ಹತ್ತಿದ್ದು ಸೀದಾ ಯಲಬುರ್ಗಾ ಕಡೆ ಹೊಡ್ತಾ ಇದ್ದಂತೆ ಮತ್ತೆ 3 ಲಕ್ಷ್ಮಣನ ಸಂಘವನ್ನ ಸೇರ್ಕೊಂಡಿದ್ರು. ನಂತರ ಮದ್ಲೂರಿನ ಹೊರವಲಯದಲ್ಲಿರುವಂತ ಪಾಳು ಮನೆಗೆ ಹೋಗಿದ್ದಾರೆ. ಜ್ಯೂಸ್ ಜೊತೆ ಎಣ್ಣೆ ಮಿಕ್ಸ್ ಮಾಡಿಕೊಟ್ಟವರು ಹೆಣ್ಮಗಳಿಗೆ ನಶೆ ಏರುವಂತೆ ಮಾಡಿದ್ದಾರೆ. ನಂತರ ತಾವು ಕಂಠಪೂರ್ತಿ ಕುಡಿದು ಹೆಣ್ಮಗಳ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಯಾವಾಗ ಹೆಣ್ಮಗಳ ಮೇಲೆ ತಮ್ಮ ಕಾಮದ ತೃಷೆ ತೀರಿಸಿಕೊಂಡ್ರು ನಂತರ ತಾವೇ ಕರ್ಕೊಂಡು ಬಂದು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಳಿಕ ಸಂತ್ರಸ್ತೆಯ ಗಂಡನಿಗೆ ಫೋನ್ ಮಾಡಿ ನಿಮ್ಮ ಹೆಂಡತಿಗೆ ಅಪಘಾತವಾಗಿದೆ, ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಅಂತ ಹೇಳಿದ್ರು. ಹೆಂಡತಿ ಹುಡ್ಕೊಂಡು ಗಂಡ ಬರ್ತಾ ಇದ್ದಂತೆ ಅಸಲಿ ಸತ್ಯ ಗೊತ್ತಾಗಿದೆ. ಹೀಗಾಗಿ ಯಲಬುರ್ಗಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ 4ವರನ್ನ ಬಂಧಿಸಿದ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಪರಿಚಯ ಇದ್ದವರು 5,000 ರೂಪಾಯಿ ಕೊಡ್ತೀನಿ ಅಂತ ಬಂದ ಮೇರೆಗೆ ಅಲ್ಲಿಂದ ಅವರಿಗೆ ಬೈಕಲ್ಲಿ ಯಲಬುರ್ಗಾ ಕರ್ಕೊಂಡು 3 ಜನ ಮತ್ತೆ ರೇಪ್ ಮಾಡಿದ್ರು ಅಂತ ಪ್ರಕರಣ ಕೊಟ್ಟಿದ್ದ ಮೇರೆಗೆ ನಾವು ಪ್ರಕರಣ ದಾಖಲಿಸ್ಕೊಂಡು 4 ಜನ ಅಕ್ಯೂಸ್ಡ್ ಯಾರಿದ್ರು ಅವರಿಗೆ ನಾವು ಆಲ್ರೆಡಿ
ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಈಗಿನ ಕಾಲದಲ್ಲಿ ನಮ್ಮ ಕೈಯನ್ನ ನಾವೇ ನಂಬಂಗಿಲ್ಲ. ಅಂಥದ್ರಲ್ಲಿ ಗೊತ್ತು ಪರಿಚಯ ಇಲ್ಲದವರ ಜೊತೆ ಸಂಬಂಧ ಬೆಳೆಸೋದಕ್ಕೂ ಮೊದಲು ಸ್ವಲ್ಪ ಎಚ್ಚರವಾಗಿರಬೇಕು. ಇಲ್ದಿದ್ರೆ ಹೀಗೆ ಆಗೋದು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ರಾಜ್ಯದಲ್ಲಿ ಕಬ್ಬಿನ ಕಾಡ್ಗಿಚ್ಚು ಶುರುವಾಗಿ ತಿಂಗಳ ಮೇಲಾಯಿತು. ಸರ್ಕಾರ ಕೂಡ ಬೆಲೆ ನಿಗದಿ ಮಾಡಿದ್ದಾಯಿತು. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕನ ಕಳ್ಳಾಟದಿಂದಾಗಿ ರೈತರ ಹೋರಾಟ ಮಾತ್ರ ನಿಲ್ತಿಲ್ಲ. ಬೀದರ್ನಲ್ಲಿ ಬೆಂಕಿ ಉಂಡೆಯಾದ ಅನ್ನದಾತ. 5ನೇ ದಿನದ ಹೋರಾಟ, ಕಬ್ಬು ಬೆಳೆಗಾರರು ಕೊತ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಕಾಡ್ಗಿಚ್ಚು ತಣ್ಣಗಾಗುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಬೆಳಗಾವಿಯಲ್ಲಿ ಹೊತ್ತಿದ ಬೆಂಕಿಯ ಕಿಡಿ ಇಡೀ ಉತ್ತರ ಕರ್ನಾಟಕವನ್ನೇ ಆವರಿಸಿದೆ. ಮುಧೋಳ, ವಿಜಯಪುರ ಹಾಗೂ ಬೆಳಗಾವಿಯಲ್ಲಿ ಅನ್ನದಾತರು ತಣ್ಣಗಾದರೂ ಕಲಬುರಗಿ ಹಾಗೂ ಬೀದರ್ನಲ್ಲಿ ದಿನೇ ದಿನೇ ಆಕ್ರೋಶದ ಜ್ವಾಲೆ ಜಾಸ್ತಿ ಆಗ್ತಿದೆ. ಕಬ್ಬಿನ ದರ ನಿಗದಿ ಮಾಡಿ ಅಂತ ಪಟ್ಟು ಹಿಡಿದಿರೋ ರೈತರು ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟದ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಅನ್ನದಾತರ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಹಗಲು ರಾತ್ರಿ ಎನ್ನದೆ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದೆ. ಹೀಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರೈತರ ಮನವೊಲಿಸೋ ಸರ್ಕಸ್ ಮಾಡಿದ್ರು. ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ, ಈಗ ಪ್ರತಿಭಟನೆ ಕೈಬಿಡಿ ಅಂತ ಮನವಿ ಮಾಡಿದ್ರು. ಆಡಳಿತ ಮಾಡ್ತೇನೆ, ಮತ್ತೆ ಇತರ ಕೆಲವೊಂದು ಕಾರ್ಖಾನೆಗಳಿದ್ರು ಅವ್ರ ಜೊತೆಲ್ಲ ಮಾತಾಡ್ತೇನೆ. ನಿಮ್ಗೆ ಏನಾದ್ರೂ ಸಿಹಿ ಸುದ್ದಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ನೀಡಲೇಬೇಕು ಅಂತ ಬೀದರ್ ರೈತರು ಪಟ್ಟು ಹಿಡಿದಿದ್ದಾರೆ. ಆದರೆ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕ್ಯಾರೆ ಅಂತಿಲ್ಲ. ಇದು ರೈತರನ್ನ ಮತ್ತಷ್ಟು ಕೆರಳಿಸಿದೆ. ನಾವು ಕೇಳಿದ್ದಷ್ಟು ದರ ನಿಗದಿ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕೈ ಬಿಡ್ರಂತ ಮನವಿ ಮಾಡಿದ್ರೆ ನಾವು ಬಿಡಂಗಿಲ್ಲ ಅಂತ ಹೇಳಿದೆವು. ನಾವು ಕಂಟಿನ್ಯೂ ಹಂಗೆ ಇಡ್ತೇವೆ ಅಂತ ಹೇಳಿದೆವು. ಒಪ್ಪಿಲ್ಲ ನಾವು. ಬೆಲೆ ಅದೇ ರೇಟ್ ನಾವು ಬೇಡಿದಟ್ಟು ಕೊಟ್ಟರು ನಾವು ಒಪ್ತೇವೆ, ಇಲ್ಲೂರು ಇಲ್ಲ ಅಂತ ಹೇಳಿದೆವು. ಮಾತು ತಪ್ಪಿದ ಕಾರ್ಖಾನೆ, ಸಿಡಿದೆದ್ದ ರೈತ ಪಡೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಜೊತೆ ಚೆಲ್ಲಾಟ ಆಡ್ತಿವೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸರ್ಕಾರ ನಿಗದಿ ಮಾಡಿದ 3,160 ರೂಪಾಯಿ ನೀಡೋದಾಗಿ ಕಲಬುರಗಿಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡಿದ್ರು. ಹೀಗಾಗಿ ರೈತರು ಕೂಡ ಪ್ರತಿಭಟನೆ ಕೈಬಿಟ್ಟು ಕಬ್ಬು ಕಟಾವು ಶುರು ಮಾಡಿದ್ರು. ಆದ್ರೀಗ ನವರಂಗಿ ಆಟ ಶುರು ಮಾಡಿದ್ದಾರೆ. ಸರ್ಕಾರ ನಿಗದಿ ಮಾಡಿದ್ದಷ್ಟು ಹಣ ನೀಡೋದಕ್ಕಾಗಲ್ಲ. ಪ್ರತಿ ಟನ್ ಕಬ್ಬಿಗೆ 2,900ರಿಂದ 3,000 ರೂಪಾಯಿ ಕೊಡ್ತೀವಿ ಅಂತಿದ್ದಾರಂತೆ. ಇದು ರೈತರನ್ನ ಕೆರಳಿಸುವಂತೆ ಮಾಡಿದೆ. ದಾರಿ ಕಾಣದಂತಾದ ರೈತರು ಮತ್ತೆ ಪ್ರತಿಭಟನೆ ಹಾದಿ ಹಿಡಿದಿದ್ದು ಡಿಸಿ ಕಚೇರಿ ಮುಂದೆ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಕಿ ಕೇಸ್, ಖಾಕಿ ವಶದಲ್ಲಿದ್ದ ರೈತರು ರಿಲೀಸ್. ಬಾಗಲಕೋಟೆಯ ಗೋದಾವರಿ ಕಾರ್ಖಾನೆಯಲ್ಲಿ ಹೊತ್ತಿದ್ದ ಬೆಂಕಿ ಇನ್ನೂ ಹೊಗೆ ಆಡ್ತಾನೇ ಇದೆ. ಬೆಂಕಿ ಹಚ್ಚಿದವರ ಹಿಂದೆ ಬಿದ್ದಿರೋ ಪೊಲೀಸರು 10 ಮಂದಿ ರೈತ ಮುಖಂಡರನ್ನ ವಶಕ್ಕೆ ಪಡೆದಿದ್ರು. ಕಳೆದ 2 ದಿನಗಳಿಂದ ಮೇಲಿಂದ ಮೇಲೆ ವಿಚಾರಣೆ ನಡೆಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದಿದ್ದ ರೈತ ನಾಯಕರು ಪೊಲೀಸರ ನಿರ್ಧಾರದ ವಿರುದ್ಧ ಜೈಲ್ ಬರೋ ಚಳುವಳಿ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ 10 ಮಂದಿ ರೈತ ಮುಖಂಡರನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ರೈತರ ದರ ನಿಗದಿ ಮಾಡಬೇಕು ಅಂದಾಗ್ಲಿಲ್ಲ ಕಾರ್ಖಾನೆ ಮಾಲೀಕರು ನಷ್ಟದ ಕತೆ ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರೈತ ಮುಖಂಡ ವೀರೇಶ್ ಸೊರಪದಮಠ, ಲಾಸ್ ಆಗತ್ತೆ ಅನ್ನೋದಾದ್ರೆ ಅಂಥ ಕಾರ್ಖಾನೆಗಳು ಕ್ಲೋಸ್ ಆಗ್ಲಿ. ರಾಜ್ಯದಲ್ಲಿ ಒಟ್ಟು 80 ಸಕ್ಕರೆ ಕಾರ್ಖಾನೆಗಳಿವೆ. ಒಂದೊಂದು ಕಡೆ ಒಂದೊಂದು ದರ ನೀಡುತ್ತಿದ್ದಾರೆ. ಇದರಿಂದ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ತುಮಕೂರಿನಲ್ಲಿ ಇದೇ ವಿಷಯವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕಬ್ಬು ಬೆಳೆಗೆ ಬೆಲೆ ತೀರ್ಮಾನ ಮಾಡುವುದು ಕೇಂದ್ರ ಸರ್ಕಾರ ಅಂತ ಕೇಂದ್ರದ ಕಡೆ ಬೊಟ್ಟು ಮಾಡಿದ್ರು. 80 ಕಬ್ಬಿನ ಕಾರ್ಖಾನೆಗಳಿದ್ದು ಆ ಕಬ್ಬಿನ ಕಾರ್ಖಾನೆಗಳು ಇವತ್ತ ಒಂದೊಂದು ಕಬ್ಬಿನ ಕಾರ್ಖಾನೆಗಳು ಒಂದೊಂದು ರೀತಿಯಾಗಿ ರೈತರ ವಿರೋಧಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾವೆ. ಇದನ್ನು ಯೋಗ್ಯವಾಗಿ ಒಂದು ಕಮಿಟಿ ರಚನೆ ಮಾಡಿದ್ರೆ ಅಂದ್ರೆ ಗುರುತಾಗ್ತದೆ ಯಾವ ಫ್ಯಾಕ್ಟ್ರಿಯರು ಎಷ್ಟೆಷ್ಟು ಮೋಸ ಮಾಡ್ತಾ ಇದ್ದಾರೆ, ರೈತರಿಗೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಫಸ್ಟಾಗಿ ಕಂಡು ಬರ್ತದೆ. ಅವ್ರಿಗೆ ಲಾಸ್ ಆಕೈತೆ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡಲಿ, ಅವರು ಬಂದ್ ಮಾಡಲಿ ಅನ್ನುವಂಥದ್ದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೇವೆ. ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅವರು 25-26ಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ.
ಪರ್ ಟನ್ ಇಷ್ಟು ಬೆಲೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರಧಾನಿ ಭೇಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ನಡೀತಾ ಇರೋ ಕಬ್ಬಿನ ಹೋರಾಟದ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ಕಬ್ಬಿನ ಬೆಂಬಲ ಬೆಲೆಯನ್ನ ಹೆಚ್ಚಳ ಮಾಡುವಂತೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಶುರುವಾಗಿರೋ ಕಬ್ಬಿನ ಕಾಳಗ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಜಿಲ್ಲೆಯಿಂದ ಜಿಲ್ಲೆಗೆ ಆವರಿಸ್ತಾ ಇದ್ದು ಸರ್ಕಾರ ರೈತರ ಕಡೆ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಮರಣ ಮೃದಂಗವೇ ಶುರುವಾಗಿದೆ. ಏನೇ ಮಾಡಿದ್ರೂ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಸಾವಿನ ಸರಣಿಯನ್ನ ನಿಲ್ಲಿಸೋದಕ್ಕಾಗ್ತಿಲ್ಲ. 38 ಕೃಷ್ಣ ಮೃಗಗಳಲ್ಲಿ ಜಸ್ಟ್ 7 ಕೃಷ್ಣ ಮೃಗಗಳು ಉಳ್ಕೊಂಡಿವೆ. ಉತ್ತರ ಕರ್ನಾಟಕದ ಪ್ರಮುಖ ಮೃಗಾಲಯ ಅಂತಾನೆ ಕರೆಸಿಕೊಳ್ಳೋ ಬೆಳಗಾವಿಯ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಪ್ರವಾಸಿಗರ ಪಾಲಿನ ಹಾಟ್ ಫೇವರಿಟ್ ಆಗಿದ್ದ ಕೃಷ್ಣ ಮೃಗಗಳ ಸಾವಿನ ಕೇಕೆ ಶುರುವಾಗಿದೆ. ಜಸ್ಟ್ 4 ದಿನದಲ್ಲಿ 31 ಕೃಷ್ಣ ಮೃಗಗಳು ನರಳಿ ಪ್ರಾಣ ಬಿಟ್ಟಿವೆ. ಹೀಗಾಗಿ ಉಳಿದಿರೋ 7 ಕೃಷ್ಣ ಮೃಗಗಳನ್ನ ಉಳಿಸಿಕೊಳ್ಳುವುದಕ್ಕೆ ಅರಣ್ಯಾಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಏನೇ ಮಾಡಿದ್ರೂ ಅರಣ್ಯಾಧಿಕಾರಿಗಳು ಎಷ್ಟೇ ಸರ್ಕಸ್ ಮಾಡಿದ್ರೂ ಕೃಷ್ಣ ಮೃಗಗಳ ಸಾವಿನ ಸರಣಿ ನಿಲ್ತಿಲ್ಲ. ಇದರಿಂದ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅರಣ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಮಾಹಿತಿ ಕಲೆ ಹಾಕಿದ ಸಚಿವರು ಇನ್ನುಳಿದ ಪ್ರಾಣಿಗಳಿಗೆ ಸೋಂಕು ಹರಡದಂತೆ ನೋಡ್ಕೊಳ್ಳೋದಕ್ಕೆ ಸೂಚನೆ ನೀಡಿದ್ರು. ಇದೇ ವಿಷಯವಾಗಿ ಬೀದರಲ್ಲಿ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕೃಷ್ಣ ಮೃಗಗಳ ಸರಣಿ ಸಾವು ಅತ್ಯಂತ ದುಃಖಕರ. ಮೇಲ್ನೋಟಕ್ಕೆ HS ಬ್ಯಾಕ್ಟೀರಿಯಾದಿಂದ ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಬೇರೆ ಮೃಗಾಲಯಗಳಿಗೆ ಈ ರೋಗ ಹರಡದಂತೆ ನಿಗಾ ವಹಿಸಿದ್ದೇವೆ ಅಂದ್ರು. ಫಾರೆಸ್ಟ್ನವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ, ಅಧಿಕಾರಿಗಳಿಗೆ ಹೇಳಿದ್ವಿ. ಬಂದ್ಮ್ಯಾಗ ಅವರು ಇನ್ನೂ ರಿಪೋರ್ಟ್ ಬರ್ಬೇಕ್ರಿ. ಅದು 31 ಆಗಿದೆ. ಬಹುಶಃ ಇನ್ನಷ್ಟು ಭಾಳ ಬೇರೆ ಹೋಗಿ ಬಂದಿರ್ಬೇಕಂತ ಆತಂಕ ಇದೆ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸೊ ಅದಕ್ಕೆ ನೋಡೋಣ, ಅವ್ರು ಹೋಗಿ ಬಂದ್ಮೇಲೆ ಮತ್ತು ನಮ್ಮ ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್. ಇದು ಬ್ಯಾಕ್ಟೀರಿಯಲ್ ವೈರಸ್ನಿಂದ, ರೋಗದಿಂದ ಈ ಸಾವು ಆಗಿದೆ ಅಂತೇಳಿ ಹೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ. ನಮ್ಮ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಪ್ರಾಣಿಗಳಿಗೆ ಇವತ್ತು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಭಾಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ. ಕೃಷ್ಣ ಮೃಗಗಳ ಸಾವಿನ ಸರಣಿ ಶುರುವಾಗಿ 4 ದಿನ ಆದರೂ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರು ಈ ಕಡೆ ಮುಖ ಹಾಕಿರಲಿಲ್ಲ. ಇವತ್ತು ಕಿರು ಮೃಗಾಲಯಕ್ಕೆ ಭೇಟಿ ನೀಡಿದ ರಂಗಸ್ವಾಮಿ ಕೃಷ್ಣ ಮೃಗಗಳಿಗೆ ಮೀಸಲಿಟ್ಟ ಪ್ರದೇಶವನ್ನ ಪರಿಶೀಲಿಸಿದರು. ಮೃಗಾಲಯದಲ್ಲಿ ಉಳಿದಿರೋ 7 ಕೃಷ್ಣ ಮೃಗಗಳಿಗೂ ಸೋಂಕು ತಗುಲಿದ್ದು 20 ಗುಂಟೆ ಜಾಗವನ್ನ ಐಸೋಲೇಟ್ ಮಾಡಿದ್ದಾರೆ. ವೈರಸ್ ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದು ನಿಜನಾ ಅಥವಾ ಸುಳ್ಳು ಮಾಹಿತಿ ಗೊತ್ತಾಗಬೇಕಾದ್ರೆ ವೈದ್ಯಕೀಯ ವರದಿ ಬರಬೇಕು ನಮಗೆ. ಅದು ನಮಗೆ ಸ್ಪಷ್ಟವಾಗಿ ಏನು ಮಾಡ್ಬೋದು, ಯಾವ ರೀತಿ ಕ್ರಮ ತಗೋಬೋದು, ಯಾರ ಮೇಲೆ ತಗೋಬೇಕು ಅನ್ನೋದು ನಮಗೆ ಮಾಹಿತಿ ಸಿಗುತ್ತೆ. ಈಗ ಡಾಕ್ಟ್ರು ಮತ್ತು ಅಧಿಕಾರಿ ಕುಣಿಸ್ಕೊಂಡು ಇನ್ನೂ ಸ್ಪಷ್ಟ ಮಾಹಿತಿ ತಗೋತೀನಿ. ನವೆಂಬರ್ 13ರಂದು ಕಳುಹಿಸಿದ್ದ ಮರಣೋತ್ತರ ಪರೀಕ್ಷೆಯ ವರದಿ ಇನ್ನೂ ಬಂದಿಲ್ಲ. ಹೀಗಾಗಿ ಕೃಷ್ಣ ಮೃಗಗಳ ಸಾವು ನಿಗೂಢವಾಗಿದ್ದು ಉಳಿದಿರುವ ಪ್ರಾಣಿಗಳನ್ನು ಉಳಿಸೋ ಕೆಲಸ ಆಗಬೇಕಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಾರ್ತಿಕ ಮಾಸದ ಕೊನೆ ಸೋಮವಾರ ಆಗಿದ್ದರಿಂದ ಲೋಕ ಕಲ್ಯಾಣಾರ್ಥವಾಗಿ ನಂದಿ ವಿಗ್ರಹಕ್ಕೆ ಮಹಾಭಿಷೇಕ ಮಾಡಿದ್ದಾರೆ. ಬೆಟ್ಟದ ಒಡತಿ, ನಾಡಿನ ಅಧಿದೇವತೆ, ಕೋಟ್ಯಾಂತರ ಭಕ್ತರ ಪಾಲಿನ ಕರುಣಾಮಯಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಇವತ್ತು ಭಕ್ತ ಸಾಗರವೇ ಸೇರಿತು. ಕಾರ್ತಿಕ ಮಾಸದ ಕೊನೆ ಸೋಮವಾರ ಆಗಿದ್ದರಿಂದ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅದ್ಧೂರಿಯಾಗಿ ನಡೆದ 20ನೇ ವರ್ಷದ ಮಹಾ ಅಭಿಷೇಕದಲ್ಲಿ ಜನ ಮಿಂದೆದ್ದಿದ್ದಾರೆ. ಬೆಟ್ಟದ ಮೇಲೆ ನೆಲೆಸಿರೋ ತಾಯಿ ಚಾಮುಂಡಿಯನ್ನ ನೋಡುವುದಕ್ಕೆ ಬರೋರೆಲ್ಲ ನಂದಿಯ ದರ್ಶನ ಪಡೆದೇ ಪಡಿತಾರೆ.
ಬೆಟ್ಟ ಹತ್ತಿ ಹೋಗೋರೆಲ್ಲ ಮೊದಲು ನಂದಿಗೆ ನಮಿಸಿಯೇ ಹೋಗೋದು. ಹೀಗಾಗಿ ಪ್ರತಿ ಕಾರ್ತಿಕ ಮಾಸದ ಕೊನೆ ಸೋಮವಾರದಂದು ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಹೀಗಾಗಿ ಈ ಬಾರಿಯೂ ಕೂಡ ಬೆಟ್ಟದ ಬಳಗ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅದ್ದೂರಿ ಕಾರ್ಯಕ್ರಮಗಳು ನಡೆದವು. ಲೋಕ ಕಲ್ಯಾಣದ ಒಳಿತಿಗಾಗಿ ಪ್ರತಿ ವರ್ಷವೂ ಮಹಾಭಿಷೇಕ ಮಾಡಲಾಗುತ್ತೆ. ಅದರಂತೆ ಈ ಬಾರಿ 20ನೇ ವರ್ಷದ ಮಹಾಭಿಷೇಕ ಪೂಜೆ ಮಾಡಲಾಯಿತು. ನಂದಿ ವಿಗ್ರಹಕ್ಕೆ ಮೊದಲು ಪಂಚಾಮೃತ ಅಭಿಷೇಕ, ನಂತರ ಫಲಪೂಜಾಮೃತ ಅಭಿಷೇಕ, ಬಳಿಕ ರಸ ಪಂಚಾಮೃತ ಅಭಿಷೇಕ, ಗಂಧ ಪಂಚಕಾಭಿಷೇಕ, ಸುಗಂಧ ದ್ರವ್ಯ ಅಭಿಷೇಕ, ಹೀಗೆ ಒಟ್ಟು 32 ಬಗೆಯ ಅಭಿಷೇಕಗಳನ್ನು ಮಾಡಲಾಯಿತು. ಒಂದೊಂದು ಅಭಿಷೇಕ ಮಾಡುವಾಗಲೂ ನಂದಿ ವಿಗ್ರಹದ ಬಣ್ಣ ಬದಲಾಗ್ತಾ ಇದ್ದಿದ್ದನ್ನ ನೋಡೋದಕ್ಕೆ ಕಂಗಳು ಸಾಲ್ತಾ ಇರಲಿಲ್ಲ. ಸುಮಾರು 1.5 ಗಂಟೆಗಳ ಕಾಲ ನಡೆದ ಮಹಾಭಿಷೇಕದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ಸೋಮನಾಥ ಶ್ರೀ ಹಾಗೂ ಹೊಸಮಠದ ಶ್ರೀಗಳು ಪಾಲ್ಗೊಂಡಿದ್ರು. ವರ್ಷಕ್ಕೊಮ್ಮೆ ನಡೆಯೋ ಈ ಮಹಾಭಿಷೇಕವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತ ಸಾಗರವೇ ಸೇರುತ್ತೆ. ಬಂದಿದ್ದ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆಯ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇದು 20ನೇ ವರ್ಷದ ನಮ್ಮದು ಅಭಿಷೇಕ ಮಾಡ್ತಿರೋದು. ಇದು 19 ವರ್ಷ ಅಭಿಷೇಕ ಮಾಡ್ಕೊಂಡ್ಬಂದಿದ್ದೀವಿ. 2006ರಲ್ಲಿ ಶುರುವಾದಂಥ ಒಂದು ಕಾರ್ಯಕ್ರಮನ ದೇಶದ ಒಳ್ಳೆಯದಕ್ಕಾಗಿ, ರಾಜ್ಯಕ್ಕೆ ಒಳ್ಳೆಯದಾಗಿ, ಮೈಸೂರು ನಗರಕ್ಕೆ ಒಳ್ಳೆಯದಾಗಿ, ಲೋಕ ಕಲ್ಯಾಣಕ್ಕೋಸ್ಕರಾಗಿ ಮಾಡ್ತಿರೋಂಥ ಈ ಒಂದು ಅಭಿಷೇಕ ನಮ್ಮದು. ಈ ವಿಶೇಷ ಏನಂದರೆ ಇವತ್ತಿನ ದಿನ ಒಂದು ಪತ್ರನ ಇವತ್ತು 20ನೇ ವರ್ಷಕ್ಕೆ ನೆನಪಿಗೋಸ್ಕರ ಒಂದು ಹಾಕ್ಸಿದ್ದೀವಿ ಸ್ವಾಮೀಜಿಗಳ ಕೈಲಿ. ಮತ್ತು ಒಟ್ಟು 32 ರೀತಿ ಅಭಿಷೇಕ ನಡೆಯುತ್ತೆ. ಒಟ್ನಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಂದಿ ವಿಗ್ರಹಕ್ಕೆ ವಿಶೇಷ ಮಹಾ ಅಭಿಷೇಕ ನಡೆದಿದ್ದು ದಿವ್ಯ ಕ್ಷಣಗಳನ್ನು ಕಣ್ತುಂಬಿಕೊಂಡ ಭಕ್ತರು ಪುನೀತರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.